ಸೊ ಫೈನಲಿ ನಾನು ಮಧ್ಯಾಹ್ನ ಏನು ಪ್ರಿಡಿಕ್ಟ್ ಮಾಡಿದ್ದೆ ಸೊ ಅದು ಸತ್ಯ ಆಗಿದೆ. ಸೊ ಹನುಮಂತ ಇಲ್ಲಿ ಟಿಕೆಟ್ ಟು ಫಿನಾಲೆಯ ಒಂದು ಟಾಸ್ಕ್ನ ವಿನ್ ಆಗಿ ಸೊ ಫಿನಾಲೆಗೆ ವಾರಕ್ಕೆ ಹೋಗೋದ್ರ ಜೊತೆಗೆ ಸೊ ಇಡೀ ಒಂದು ಬಿಗ್ ಬಾಸ್ ಸೀಸನ್ 11 ಇನ್ನೂ ಉಳಿದಂಥ ವಾರದಲ್ಲಿ ಸೊ ಅವನೇ ಒಬ್ಬನೇ ಸಿಂಗಲ್ ಶೇರ್ ಅನ್ನೋ ರೀತಿಯಲ್ಲಿ ಕ್ಯಾಪ್ಟನ್ ಆಗಿ ಅವನೇ ಇರ್ತಾನೆ. ಸೊ ಬಿಗ್ ಬಾಸ್ ಸೀಸನ್ನ ಕೊನೆಯ ದಿನದವರೆಗೂ ಕೂಡ ಅವನೇ ಕ್ಯಾಪ್ಟನ್ ಆಗಿರ್ತಾನೆ ಅಂತಲೇ ಹೇಳ್ಬೋದು. ಆ್ಯಂಡ್ ನಿಜವಾಗ್ಲೂ ಸಕ್ಕ ಡಿಸರ್ವಿಂಗ್ ಕ್ಯಾಂಡಿಡೇಟು. ಸೊ ಈ ಒಂದು ಟಾಸ್ಕ್ನ ವಿನ್ ಆಗಲಿಕ್ಕೆ ಆ್ಯಂಡ್ ಬಿಗ್ ಬಾಸ್ನ ಫಿನಾಲೆ ವರ್ಕ್ ಹೋಗಲಿಕ್ಕೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಆಫ್ ಆಲ್ರೌಂಡ್ರ್ ಗುರು. ಯಾರಾದರೂ ಇವಾಗಲೂ ಕೇಳ್ತಾ ಇದ್ದೀನಿ ನಾನು. ಸೊ ಪಿ ಆರ್ಗಳಿಗೆ ಅಥವಾ ಕೆಲವು ಫ್ಯಾನ್ಸ್ಗಳಿಗೆ ನಾನು ಇವಾಗಲೂ ಕೇಳ್ತಾ ಇದ್ದೀನಿ, ಹನುಮಂತ ಅಲ್ಲಿರೋವಂಥ 8 ಜನ ಕಂಟೆಸ್ಟೆಂಟ್ ಇದ್ದಾರೆ, ಅದರಲ್ಲಿ ಯಾವುದರಲ್ಲಿ ಈ ಒಂದು ಕ್ಯಾಟಗರಿನಲ್ಲಿ ಅವನು ಇಲ್ಲ, ಹಿಂದೆ ಇದ್ದಾನೆ ಅಂತ ಹೇಳಿಬಿಡಲಿ. ನಾನು ಇವಾಗಲೂ ಬೇಕಾದ್ರೆ ನನ್ನ ಮಾತನ್ನ ವಾಪಸ್ ತಗೊತೀನಿ. ನನ್ನ ಪ್ರಕಾರ ವೆಲ್ ಡಿಸರ್ವ್ಡ್ ಫಿನಾಲೆ ಕ್ಯಾಂಡಿಡೇಟ್ ಅಂತ ನನಗನ್ಸುತ್ತೆ. ಆ್ಯಂಡ್ ಆಟದಲ್ಲೂ ಅಂತೂ ಕೇಳಲೇಬೇಡಿ, ಸಖತ್ತಾಗಿ ಆಡಿದ್ದಾನೆ. ಆ್ಯಂಡ್ ಇಲ್ಲಿ ಆಟನೂ ಅಷ್ಟೇ ಸಖತ್ ಒಂದು ಸೆಕೆಂಡ್ಸ್ಗಳಲ್ಲಿ ಹೊಂಟೋಗಿದೆ. ನಾನು ಬೆಳಿಗ್ಗೆ ಪ್ರೋಮೋದಲ್ಲೇ ಹೇಳಿದ್ದೆ, ಪ್ರೋಮೋ ರಿವ್ಯೂವಲ್ಲೇ ಇದು ಟೈಮಿಂಗಲ್ಲಿ ಸಿಕ್ಕಾಪಟ್ಟೆ ಮ್ಯಾಟ್ರ್ ಆಗುತ್ತೆ. ಸೊ ಫಾಸ್ಟಾಗಿ ಮಾಡಿದ್ರೆ ಅಲ್ಲಿ ಸಿಗುತ್ತೆ ಅಂತ ಹೇಳ್ಬಿಟ್ಟು ಅದೇ ರೀತಿಯಲ್ಲಿ ಜಸ್ಟ್ ಒಂದು 2 ಸೆಕೆಂಡ್ಸಲ್ಲಿ ಸೊ ಅಲ್ಲಿ ತ್ರಿವಿಕ್ರಮ್ ಆ್ಯಂಡ್ ಹನುಮಂತನಿಗೆ ಒಂದು ಜಸ್ಟ್ ಮಿಸ್ಸಲ್ಲಿ ಹೋಯಿತು ಅಂತಲೇ ಹೇಳ್ಬೋದು. ಹನುಮಂತನ ಪಾಲಾಗಿದೆ ಈ ಒಂದು ಟಿಕೆಟ್ ಟು ಫಿನಾಲೆ ಒಂದು ಆಟ ಅಂತ ಹೇಳ್ಬೋದು. ಆ್ಯಂಡ್ ಆಟದ ಬಗ್ಗೆ ಮಾತಾಡ್ತೀನಿ. ಆ್ಯಂಡ್ ನನಗೆ ಮೊದಲೇ ಹೇಳ್ದಂಗೆ ಒಂದು ರೀತಿಯಲ್ಲಿ ಸುಮಾರು ಜನ ಒಂದು ಟಾರ್ಗೆಟ್ ಎಲ್ಲ ನಡೀತಾ ಇತ್ತು, ಆ್ಯಂಡ್ ಗ್ರೂಪಿಸಮ್ ಎಲ್ಲ ನಡೀತಾ ಇತ್ತು. ಸೊ ಅದನ್ನೆಲ್ಲ ಒಂದು ಅಂದರೆ ಬದಿಗಿಟ್ಟು ಅದನ್ನೆಲ್ಲ ಒಂದು ರೀತಿಯಲ್ಲಿ ಹೋಗಲಾಡಿಸಿ ಸೊ ಅವ್ನು ವಿನ್ ಆಗಿರೋವಂಥದ್ದು ಒಂದು ರೀತಿಯಲ್ಲಿ ಸೊ ಆಡೋರನ್ನೇ ಒಂದು ಬೇಟೆ ಆಡಿದಂಥ ರಣಬೇಟೆಗಾರ ಅನ್ನೋ ರೀತಿಯಲ್ಲಿ ಆಟ ಆಡಿದ್ದಾನೆ ಅಂತ ಹೇಳ್ಬೋದು. ಯಾಕಂದರೆ ಟಾಸ್ಕು ಅಂತ ಬಂದರೆ ಅವ್ನು ಒಂದು ರೀತಿಯಲ್ಲಿ ಚಿರತೆ ಅನ್ನೋ ರೀತಿಯಲ್ಲಿ ಆಡ್ತಾನೆ ಗುರು. ಸೊ ಯಾವುದೇ ತಗೊಳ್ಳಿ 100% ಕೊಡ್ತಾನೆ. ಇಲ್ಲಿ ಎಂಟರ್ಟೈನ್ಮೆಂಟ್ ಆದರೂ ಆಗಿರಲಿ, ಹಾಡು ಅಂತಾದ್ರೂ ಆಗಿರಲಿ, ಬೇರೆ ಯಾರಾದರೂ ಸ್ಪರ್ಧಿಗಳು ಗೆಸ್ಟು ಮನೆ ಒಳಗಡೆ ಬರಲಿ ಅವ್ರ ಜೊತೆ ಬೆರೆಯುವಂಥದ್ದು ಪ್ರತಿ ಡಿಪಾರ್ಟ್ಮೆಂಟಲ್ಲೂ ಕೂಡ ಅವ್ನು 100% ಕೊಟ್ಟಿದ್ದಾನೆ. ಆ್ಯಂಡ್ ಅವನಿಗೆ ಈ ಒಂದು ಸ್ಥಾನ ಸಿಗಬೇಕಾಗಿದ್ದು ಸಿಕ್ಕಿದೆ. ಆ್ಯಂಡ್ ನನಗಂತೂ ತುಂಬ ಖುಷಿಯಾಗಿದೆ. ಆ್ಯಂಡ್ ಬೇರೆ ಕಡೆಗೆಲ್ಲ ಕೆಲವೊಂದು ಮತ್ತೆ ಮಾತುಗಳು ಸೊ ಒಂದು ರೀತಿಯಲ್ಲಿ ಬರ್ನಿಂಗ್ ಸ್ಮೆಲ್ಲೆಲ್ಲ ಬರ್ತಿದೆ, ಅದ್ರ ಬಗ್ಗೆ ಮಾತಾಡ್ತೀನಿ. ಆ್ಯಂಡ್ ಟಾಸ್ಕ್ ಬಗ್ಗೆ ಮಾತಾಡಿದ್ರೆ ಸೊ ಟಾಸ್ಕ್ ಶುರು ಆದಂಗಿಲ್ಲೇ ಸೊ ನಿಮ್ಗೆ ಆಲ್ರೆಡಿ ಗೊತ್ತಿದೆ, ಅಲ್ಲಿ ಒಂದು ಬಲೆ ಇದೆ. ಸೊ ಬಲೆಯಲ್ಲಿ ಕಿಲಿಗಳಿದ್ದಾವೆ. ಸೊ ಕಿಲಿಗಳನ್ನ ಎಲ್ಲ ಕೈಗಳನ್ನು ತೆಗೆದು ಸೊ ಅದರಲ್ಲಿ ಒಂದು ಕೀ ಒಂದು ಪೆಟ್ಟಿಗೆಗೆ ಮ್ಯಾಚ್ ಆಗುತ್ತೆ. ಸೊ ಪೆಟ್ಟಿಗೆ ಇರುವಂಥ ಕೀನ ತೆಗೆದು ಸೊ ಆ ಪೆಟ್ಟಿಗೆಲಿರುವಂಥ ಫ್ಲ್ಯಾಗ್ನ ತೊಗೊಂಡೋಗಿ ಆ ಒಂದು ಬಲೆಯನ್ನು ಮೇಲೆ ಹತ್ತಿ ಸೊ ಆ ಫ್ಲ್ಯಾಗ್ನ ಹಾಕಿ ಬಿಗ್ ಬಾಸ್ ಅಂತ ಹೇಳಬೇಕಾಗುತ್ತೆ. ಸೊ ಆವಾಗ ಆ ಒಂದು ರೌಂಡ್ ಕಂಪ್ಲೀಟ್ ಆಗುತ್ತೆ. ಸೊ ಅವರು ಎಷ್ಟು ಸಮಯ ತೊಗೊತಾರೆ ಅದನ್ನು ಲಾಕ್ ಮಾಡೋಕ್ಕಾಗುತ್ತೆ. ಸೊ ಲಾಕ್ ಮಾಡಿದ್ದಾದಮೇಲೆ ಸೊ ನೆಕ್ಸ್ಟ್ ಸರದಿಯ ರೀತಿಯಲ್ಲಿ ಸೊ ಮತ್ತೊಬ್ಬ ಸ್ಪರ್ಧಿ ಬಂದು ಅಲ್ಲಿ ಆಟ ಆಡ್ತಾನೆ ಅಂತ ಹೇಳ್ಬೋದು. ಅಲ್ಲಿ ನೋಡಿದ್ರೆ ನೀವು ಸೊ ಅದರಲ್ಲಿ ಫಸ್ಟಿಗೆ ಒಂದು ಅಂದರೆ ಬಂದಂಥದ್ದು ಭವ್ಯ ಅವರು. ಆ್ಯಂಡ್ ಭವ್ಯ ಬಂದಿದ್ದು ಕೂಡ ಒಂದು ಒಳ್ಳೆ ಡಿಸಿಷನ್ ಅಂತ ಹೇಳ್ತೀನಿ. ಅವ್ರದ್ದು ಒಳ್ಳೆಯದನ್ನೋಕ್ಕಿಂತ ಒಂದು ಧೈರ್ಯ ಮಾಡಿದ್ರು. ಸೊ ನಾನೇ ಫಸ್ಟ್ ಹೋಗ್ತೀನಿ ಅಂತ. ಆ್ಯಂಡ್ ಅವರಿಗೆ ಸಪೋರ್ಟ್ ಆ್ಯಂಡ್ ಅಪ್ರಿಷಿಯೇಷನ್ ಕೂಡ ಬಂತು ಹೊರಗಡೆಯಿಂದ. ಅಲ್ಲಿ ಮಂಜು ಆಗಿರ್ಬೋದು, ಗೌತಮಿ ಎಲ್ಲರೂ ಕೂಡ ಅಪ್ರಿಷಿಯೇಟ್ ಮಾಡಿದ್ರು. ಅದೊಂದು ಒಳ್ಳೆಯ ವಿಷಯ ನನಗೆ ಅನಿಸಿರುವಂಥದ್ದು. ಆ್ಯಂಡ್ ಅಲ್ಲಿ ಭವ್ಯ ಅವ್ರು ಬಂದ ತಕ್ಷಣ ಸೊ ಟಾಸ್ಕ್ ಶುರು ಆಗುತ್ತೆ. ಆ್ಯಂಡ್ ಸಖತ್ ಟ್ರೈ ಮಾಡಿದ್ರು ಭವ್ಯ. ಓಕೆ, ಸೊ ಸಖತ್ತಾಗಿ ಚೆನ್ನಾಗಿ ಟ್ರೈ ಮಾಡಿದ್ದಾರೆ. ಸೊ ಬಿಕಾಸ್ ಆಫ್ ಆಲ್ರೆಡಿ ಎಲ್ಲ ಟಾಸ್ಕ್ ಆಡ್ಕೊಂಡು ಬಂದಿರೋದ್ರಿಂದ ಸೊ ಆ್ಯಂಡ್ ಈ ಒಂದು ಟಾಸ್ಕ್ ಕೂಡ ಒಂದು ಹುಡುಗಿ ಆದರೂ ಕೂಡ ಆ್ಯಕ್ಚುಲಿ ಪದ ಬಳಸಬಾರ್ದು ನಾನು, ಬಟ್ ಫಿಸಿಕಲಿ ಎಷ್ಟೇ ಆದರೂ ಕೂಡ ಸ್ವಲ್ಪ ಹುಡುಗರು ಸ್ಟ್ರಾಂಗ್ ಇರ್ತಾರೆ, ಅದರಲ್ಲಿ ಎರಡನೇ ಮಾತೇ ಅಲ್ಲ. ಬಟ್ ಹುಡುಗಿ ಆದರೂ ಕೂಡ ಭವ್ಯ ಅವರು ತುಂಬ ಚೆನ್ನಾಗಿ ಟ್ರೈ ಮಾಡಿದ್ರು ಅಂತಲೇ ಹೇಳ್ಬೋದು. ಆ್ಯಂಡ್ ಅದ್ರ ಪ್ರಕಾರನೇ ಅವರು ಸಖತ್ ಫಾಸ್ಟಾಗೂ ಕೂಡ ಮಾಡಿದ್ರು ಫಸ್ಟ್ ಕಂಟೆಸ್ಟೆಂಟ್ ಆದರೂ ಕೂಡ. ಆ್ಯಂಡ್ ಅಲ್ಲಿಗೆ ಅವರಿಗೆ ಸಪೋರ್ಟ್ ತುಂಬ ಚೆನ್ನಾಗಿ ಇದು ಮಾಡಿದ್ರು. ಓಕೆ, ಸೊ ಅಲ್ಲಿ ಹೊರಗಡೆ ಮಂಜು ಕುಂತಂಥವ್ರು ಸ್ವಲ್ಪ ಎನ್ಕರೇಜ್ ಮಾಡಿದ್ರು, ಚೀರಪ್ ಮಾಡ್ತಾಯಿದ್ರು. ಸೊ ನನಗಿದು ನೋಡಿ ತುಂಬ ಖುಷಿ ಆಯಿತು. ಬಿಕಾಸ್ ಆಫ್ ಆಲ್ರೆಡಿ ಯಾಕಂತಂದರೆ ಇವಾಗ ಗೌತಮಿ ಆ್ಯಂಡ್ ಮಂಜು ಅವರು ಸೊ ಅಲ್ಲಿ ಧನರಾಜನ ಹೊರಗಡೆ ಇಟ್ಟಾಗ ಯಾವ ರೀತಿಯಲ್ಲಿ ಇವರು ಆಟ ಆಡಿದ್ರು, ಒಂದು ರೀತಿಯಲ್ಲಿ ವ್ಯಂಗ್ಯವಾಗಿ ಅಣುಕು ಮಾಡಿದ್ರು ಅಂತಂದರೆ ಅದು ನೋಡಿ ನಂಗೆ ಸಖತ್ ಬೇಜಾರಾಗಿ ಹೋಗಿತ್ತು. ಬಟ್ ಇವ್ರು ಮಾಡಿರೋವಂಥದ್ದು ನನಗೆ ಸಿಕ್ಕಾಪಟ್ಟೆ ಖುಷಿ ಆಗೋಯ್ತು. ಅದನ್ನು ರಿವೆಂಜ್ ಅನ್ನೋ ರೀತಿಯಲ್ಲಿ ಮಾಡಲಿಲ್ಲ ಅವರು, ಬಟ್ ಅದನ್ನು ಎನ್ಕರೇಜ್ ಮಾಡಿದ್ರು ಅವ್ರಿಗೆ. ಬೇಗ ಮಾಡು ಭವ್ಯ, ಬೇಗ ಮಾಡು, ಆಗುತ್ತೆ ಮಾಡು, ಅಲ್ಲಿದೆ ನೋಡು, ಇಲ್ಲಿದೆ ನೋಡು, ಹಿಂಗೆ ಮಾಡು, ಹಂಗೆ ಮಾಡು ಅಂತ ಸಜೆಷನ್ ಕೊಡ್ತಾಯಿದ್ರಲ್ಲ, ಅದು ನೋಡಿ ನಂಗೆ ಸಿಕ್ಕಾಪಟ್ಟೆ ಖುಷಿ ಆಯಿತು. ಮಂಜು ಆ್ಯಂಡ್ ಗೌತಮಿ ಮುಖ್ಯವಾಗಿ ಅವರಿಬ್ಬರು, ಬಿಕಾಸ್ ಆಫ್ ಅವರಿಬ್ಬರನ್ನ ಸಿಕ್ಕಾಪಟ್ಟೆ ಆಡ್ಕೊಂಡಿದ್ರು ಈ ಟೀಮ್ ಎದುರುಗಡೆ ಇದ್ದಂಥ ಟೀಮು. ಬಟ್ ಅವರು ಅದನ್ನು ರಿವೆಂಜ್ ಆಗಿ ತೊಗೊಳ್ದೇನೆ ಸೊ ಪಾಸಿಟಿವ್ ಆಗಿ ತೊಗೊಂಡು ಸೊ ಅದನ್ನು ಎನ್ಕರೇಜ್ ಮಾಡೋ ರೀತಿಯಲ್ಲಿ ಮಾಡೋದು ಅದೊಂದು ನಿಜವಾಗ್ಲೂ ಖುಷಿ ಆಯಿತು ನನಗೆ. ಆ್ಯಂಡ್ ಅಲ್ಲಿ ಭವ್ಯ ಅವರು ಆ ಕೀ ಸಿಕ್ಕಿದ್ದಾದಮೇಲೆ ಎಳೆದಿರುವಂಥ ಫೋರ್ಸ್ಗೆ ಅಲ್ಲಿ ಕೀ ಏನೇನು ಪೆಟ್ಟಿಗೆಗೆ ಹಾಕಿದ್ರು ಚೈನೇ ಕಿತ್ಕೊಂಬಂತು. ಬಟ್ ಅದಾದಮೇಲೆ ಕೀನ ಓಪನ್ ಮಾಡಿ ಅಗೇನ್ ಅವ್ರ ಮೇಲೆ ಹತ್ತಿ ಸೊ ಆ ಫ್ಲ್ಯಾಗ್ನ ಹಾರಿಸ್ತಾರೆ ಆ್ಯಂಡ್ ಬಿಗ್ ಬಾಸ್ ಅಂತ ಹೇಳ್ತಾರೆ. ಆ್ಯಂಡ್ ಅವರ ಒಂದು ಟೈಮ್ನ ಲಾಕ್ ಮಾಡ್ತಾರೆ ಅಲ್ಲಿ ಉಸ್ತುವಾರಿಯಾದಂತಹ ಯಾರು ಧನರಾಜ್ ಅವರು. ಸೊ ಅದಾದಮೇಲೆ ಅಲ್ಲಿ ರಜತ್ ಅವ್ರು ಬರ್ತಾರೆ. ಸೊ ರಜತ್ ಅವ್ರು ಬಂದ ತಕ್ಷಣವೇ ಸೊ ಅವರು ಕೂಡ ಸ್ವಲ್ಪ ಕಷ್ಟಪಡ್ತಾರೆ. ಬಿಕಾಸ್ ಆಫ್ ಅಲ್ಲಿ ಕೀ ಎತ್ಕೊಳ್ಳಿಕ್ಕೆ ಸೊ ಅವ್ರಿಗೆ ಕಷ್ಟ ಆಗುತ್ತೆ. ಸೊ ವೇಟ್ ಇರೋದ್ರಿಂದ ಅವರು ಕೀ ಎಲ್ಲೆಲ್ಲಿದೆ ಅಂತ ಅವ್ರಿಗೆ ಸ್ವಲ್ಪ ಹುಡುಕ್ಲಿಕ್ಕೂ ಕಷ್ಟ ಆಯಿತು. ಆ್ಯಂಡ್ ಬಲೆ ಏನಿದೆ ಬಲೆಯಿಂದ ಆ ಕಡೆಯಿಂದ ಈ ಕಡೆಗೆ ಪಾಸ್ ಆಗೋದು ಕೂಡ ಸ್ವಲ್ಪ ಕಷ್ಟ ಆಯಿತು. ಆ್ಯಂಡ್ ಅವ್ರು ಕೀ ತೆಗ್ದಂಗೆ ಕೆಳಗಡೆ ಬಿಸಾಕಿದ್ರು ಒಂದು 2-3 ಸಾರಿ. ಆ್ಯಕ್ಚುಲಿ ಅದು ಬಿಸಾಕಂಗೆ ಇಲ್ವಂತೆ, ಅದು ಫೌಲ್ ಆ್ಯಕ್ಚುಲಿ. ಸೊ ಅದನ್ನು ಅವ್ರ ಹತ್ರನೇ ಇಟ್ಕೊಬೇಕು. ಮಿಸ್ ಆಗಿಬಿಟ್ರೆ ಓಕೆ, ಬಟ್ ಬೇಕು ಅಂತ ಕೈಯಲ್ಲಿ ಹಿಡ್ಕೊಳ್ಳಿಕ್ಕೆ ಆಗಿಲ್ಲ ಅಂತ ಅವರೇ ಬಿಸಾಕ್ದಂಗೆ ಇತ್ತು. ಅಲ್ಲಿ ಯಾರು ಉಸ್ತುವಾರಿಯಾದ ಮೋಕ್ಷಿತ ಅವರು ಹೇಳಿದ್ರು ಹಂಗೆಲ್ಲ ಬಿಸಾಕಂಗಿಲ್ಲ ಅಂತ. ಬಟ್
ಅದಾದಮೇಲೆ ಅವ್ರು ಬಿಸಾಕಲಿಲ್ಲ. ಸೊ ಅದನ್ನು ತುಂಬ ಚೆನ್ನಾಗಿ ಮಾಡಿದ್ರು ಅಂತಲೇ ಹೇಳ್ಬೋದು. ಆ್ಯಂಡ್ ಅವರು ಕೂಡ ಪೆಟ್ಟಿಗೆನ ತೆಗಿತಾರೆ, ಪೆಟ್ಟಿಗೆ ತೆಗೆದ್ಮೇಲೆ ಫ್ಲ್ಯಾಗ್ ತೊಗೊತಾರೆ. ಆ್ಯಂಡ್ ಫ್ಲ್ಯಾಗ್ ತೊಗೊಂಡು ಮೇಲೆ ಹತ್ತೋ ಟೈಮಲ್ಲಿ ಸ್ವಲ್ಪ ಕಷ್ಟಪಡ್ತಾರೆ ವೇಟ್ ಇರೋದ್ರಿಂದ. ಸೊ ಜಸ್ಟ್ ಒಂದು ಸ್ವಲ್ಪ ಟೈಮ್ ತೊಗೊಂಡು ಮೇಲೆ ಹತ್ತಾರೆ. ಮೇಲೆ ಹತ್ತಿದ್ದಾದಮೇಲೆ ಅಲ್ಲಿ ಸ್ವಲ್ಪ ಮೇಲೆ ಹತ್ತಕ್ಕೂ ಕೂಡ ಕಷ್ಟಪಡ್ತಾರೆ ಅಲ್ಲಿ. ಆ್ಯಂಡ್ ಒಟ್ಟಿನಲ್ಲಿ ಹೆಂಗೋ ಮಾಡಿ ಒಂದು ರೀತಿಯಲ್ಲಿ ಹತ್ತಿ ಸೊ ಆ ಫ್ಲ್ಯಾಗ್ನ ಹಾರಿಸಿ ಅವರು ಕೂಡ ಒಂದು ರೌಂಡ್ನ ಕಂಪ್ಲೀಟ್ ಮಾಡ್ತಾರೆ ಅಂತಲೇ ಹೇಳ್ಬೋದು. ಸೊ ಇದಾದ ನೆಕ್ಸ್ಟ್ ಬಂದಂಥ ತ್ರಿವಿಕ್ರಮ್ ಅವರು, ಆ್ಯಕ್ಚುಲಿ ತ್ರಿವಿಕ್ರಮು ಸಖತ್ ಫಾಸ್ಟಾಗಿ ಮಾಡಿದ್ರು. ಆ ಕೀ ಎತ್ಕೊಂಡಿರೋವಂಥದ್ದು ಏನಿದೆಯಲ್ಲ ಸಖತ್ ಫಾಸ್ಟಾಗಿ ಮಾಡಿದ್ರು. ಜಸ್ಟ್ ಒಂದು 10 to 15 ಸೆಕೆಂಡ್ಸಲ್ಲಿ ಎಲ್ಲ ಕೀನು ಬಿಚ್ಚಿಬಿಟ್ಟು ಸೊ ಇಲ್ಲಿ ಪೆಟ್ಟಿಗೆ ಹತ್ರ ಬಂದರು ಅವರು. ಬಟ್ ಪೆಟ್ಟಿಗೆಯಲ್ಲಿ ಅವ್ರಿಗೆ ಸ್ವಲ್ಪ ಕೀ ಬೇಗ ಸಿಗಲಿಲ್ಲ. ಒಂದು 5-6 ಕೀ ಆದಮೇಲೆ ಅದು ಪೆಟ್ಟಿಗೆ ಓಪನ್ ಆಯಿತು. ಸೊ ಅಲ್ಲಿ ಸ್ವಲ್ಪ ಟೈಮ್ ಹಿಡಿತು ಬಿಟ್ಟರೆ ಅವ್ರಿಗೆ. ಸಖತ್ ಫಾಸ್ಟಾಗಿ ಮಾಡಿದ್ರು. ನನ್ನ ಪ್ರಕಾರ ಅವರು, ನಾನು ಇಲ್ಲಿ ನೋಟ್ ಮಾಡ್ಕೊಂಡಿದ್ದೆ, ಸೂಪರ್ ಫಾಸ್ಟ್ ಅಂತ ಬರ್ಕೊಂಡಿದ್ದೆ ಅವ್ರದ್ದು. ಸೊ ಆ ರೀತಿಯಲ್ಲಿ ಸೂಪರ್ ಫಾಸ್ಟಾಗಿ ಮಾಡಿದ್ರು ತ್ರಿವಿಕ್ರಮ್ ಅವರು. ಸೊ ಅಲ್ಲಿ ಪೆಟ್ಟಿಗೆ ಟೈಮಲ್ಲಿ ಸ್ವಲ್ಪ ಒಂದು 5-6 ಕೀ ಅವರಿಗೆ ಆಗಲಿಲ್ಲ. ಅದಾದಮೇಲೆ 6ನೇ ಕೀ ಏನೋ ಆಯಿತು ಅವ್ರಿಗೆ. ಸೊ ಅಲ್ಲಿ ಅದಾದಮೇಲೆ ಅವರು ಮತ್ತೆ ಹತ್ತೋ ಟೈಮಲ್ಲೂ ಕೂಡ ಅಷ್ಟೇ ಸ್ಪೀಡಾಗಿ ಹತ್ತಿದ್ರು. ಆ್ಯಂಡ್ ಫ್ಲ್ಯಾಗು ಕೂಡ ಅಷ್ಟೇ ಒಂದು ಸ್ಪೀಡಾಗಿಯೇ ಅದನ್ನು ಹಾಕಿದ್ರು ಅಂತ ಹೇಳ್ಬೋದು. ಅದನ್ನು ಅವರು ಕೂಡ ಸಖತ್ ಅದ್ಭುತವಾಗಿ ಮಾಡಿದ್ರು. ಆ್ಯಂಡ್ ಅವರು ಕೂಡ ಎಲ್ರಿಗೂ ಕೂಡ ಒಂದು ಒಳ್ಳೆ ಸಪೋರ್ಟ್ ಮಾಡಿದ್ರು ಹೊರಗಡೆ ಕೂತಂಥವ್ರು. ಅದಾದಮೇಲೆ ಬಂದಂಥ ಹನುಮಂತ. ಸೊ ಹನುಮಂತ ಆ್ಯಕ್ಚುಲಿ ಅಲ್ಲಿ ಕೀ ತೊಗೊಳ್ಳೋಕೆ ಹೋದಾಗ ಸಿಕ್ಕಾಪಟ್ಟೆ ಸ್ಟ್ರಗಲ್ ಮಾಡ್ದ. ಸೊ ಯಾವುದು ಕೀನು ಅವನಿಗೆ ಕರೆಕ್ಟಾಗಿ ಸಿಗ್ತಾ ಇರಲಿಲ್ಲ. ಆಮೇಲೆ ಅವನು ಕೆಳಗಡೆ ಬಿಸಾಕ್ದ, ಅದು ಬಿಸಾಕಂಗೆ ಇರಲಿಲ್ಲ, ಅದು ಕೂಡ ಆ್ಯಕ್ಚುಲಿ ಫೌಲು. ಅಲ್ಲಿ ಏನು ರಜತ್ ಬಿಸಾಕ್ದ ಆ ರೀತಿಯಲ್ಲಿ ಬಿಸಾಕ್ದ ಅವನು. ಅದಾದಮೇಲೆ ಬಿಸಾಕಂಗಿಲ್ಲ ಅಂತ ಅಲ್ಲಿ ಎಲ್ಲರೂ ಹೇಳಿದಾದ್ಮೇಲೆ ಅದನ್ನು ಅವ್ರು ಬಿಸಾಕಲಿಲ್ಲ. ಸೊ ಅದನ್ನೇ ಕೈಯಲ್ಲಿ ಇಟ್ಕೊಂಡ. ಅದಾದಮೇಲೆ ಏನು ಮಾಡ್ತಾನೆ, ಕೀ ಎಲ್ಲ ತೊಗೊತಾನೆ, ಹೋಗ್ತಾನೆ ಪೆಟ್ಟಿಗೆ ಹತ್ರ. ಆಮೇಲೆ ಒಂದು ಕೀ ಅಲ್ಲೇ ಬಿಟ್ಟಿರ್ತಾನೆ. ತಿರ್ಗಾ ವಾಪಸ್ ಬಂದು ಮತ್ತೆ ತಿರ್ಗಾ ತೊಗೊಂಡು ಹೋಗ್ತಾನೆ. ಸೊ ಅವನಿಗೆ ಒಂದು ಸ್ವಲ್ಪ ಅಲ್ಲೊಂದು 5 ಸೆಕೆಂಡ್ಸ್ ಡಿಲೇ ಆಯಿತು ಅಂತ ಅನಿಸುತ್ತೆ. ಸೊ ಅದಾದಮೇಲೆ ಪೆಟ್ಟಿಗೆನ ಓಪನ್ ಮಾಡ್ತಾನೆ. ಅವನಿಗೆ 2ನೇ ಕೀನೇ ಸಿಕ್ಬಿಡುತ್ತೆ. ಅದೊಂದು ರೀತಿಯಲ್ಲಿ ಲಕ್ಕು ಅಂತ ಅನ್ಬೋದು, ಅಥವಾ ಲಕ್ಕೇನೆ ಆ್ಯಕ್ಚುಲಿ ಅದು. ಬಟ್ ಒಂದು ರೀತಿಯಲ್ಲಿ ಏನೋ ದೇವ್ರ ಕೈ ಹಿಡ್ದು ಅಂತಾರಲ್ಲ, ಸೊ ಆ ರೀತಿಯಲ್ಲಿ 2ನೇ ಕೀನೇ ಓಪನ್ ಆಗಿರೋದು ಅಲ್ಲಿ ಬೇಗ ಓಪನ್ ಮಾಡ್ತಾನೆ. ಓಪನ್ ಮಾಡಿದ ತಕ್ಷಣ ಬಲೆ ಹೆಂಗೆ ಹತ್ತಾನೆ ಅಂತಂದರೆ ಒಂದು ರೀತಿಯಲ್ಲಿ ಟಗರು ಚಿರತೆ ಹತ್ತವಲ್ಲ ಆ ರೀತಿಯಲ್ಲಿ ಜಿಗಿದ್ಬಿಟ್ಟು ಹತ್ತಿ ಓಡೋಗಿ ಅಲ್ಲಿ ಮೇಲ್ಗಡೆ ಒಂದು 2 ಸೆಕೆಂಡ್ ಡಿಲೇ ಮಾಡ್ತಾನೆ. ಅಲ್ಲಿ ಆ ಬಾಲ್ ಅದು ಅಂದರೆ ಫ್ಲ್ಯಾಗ್ನ ಎಲ್ಲಿ ಸಿಗಿಸ್ಬೇಕು ಅಂತ ಅವ್ನಿಗೆ ಗೊತ್ತಾಗೋದಿಲ್ಲ. ಸೊ ಅದಕ್ಕೆ ಅಲ್ಲಿ ಸ್ವಲ್ಪ 2 ಸೆಕೆಂಡ್ ಡಿಲೇ ಆಗುತ್ತೆ. ಆ್ಯಂಡ್ ಅಲ್ಲಿ ಮತ್ತೆ ತಿರ್ಗಾ ಅದು ನೋಡಿಕೊಂಡು ಆ ಒಂದು ಫ್ಲ್ಯಾಗ್ನ ಸಿಗಿಸಿ ಜೈ ಬಿಗ್ ಬಾಸ್ ಅಂತ ಹೇಳ್ತಾನೆ. ಅಲ್ಲಿಗೆ ಆ ಒಂದು ರೌಂಡ್ ಕಂಪ್ಲೀಟ್ ಆಗುತ್ತೆ ಅಂತಲೇ ಹೇಳ್ಬೋದು. ಆ್ಯಂಡ್ ಎಲ್ಲರೂ ಕೂಡ ಸಖತ್ ಒಂದು ಚೆನ್ನಾಗೇ ಮಾಡಿದ್ರು, ನನ್ನ ಪ್ರಕಾರ ತುಂಬ ಚೆನ್ನಾಗಿ ಮಾಡಿದ್ರು. ಆ್ಯಂಡ್ ಅದಾದಮೇಲೆ ಸೊ ಅಲ್ಲಿ ಎಲ್ಲರೂ ಕೂಡ ಅಪ್ರಿಷಿಯೇಟ್ ಮಾಡ್ತಾರೆ ಟಾಸ್ಕ್ ಆಡಿದಂಥ ಸ್ಪರ್ಧಿಗಳಿಗೆ. ಅದೊಂದು ಖುಷಿ ಆಯಿತು ನನಗೆ. ಸೊ ಅದಾದಮೇಲೆ ಅಲ್ಲಿ ಚೂಮಂತರ ತಂಡದ ಚಿತ್ರತಂಡ ಬರುತ್ತೆ. ಸೊ ಅಲ್ಲಿ ಬಿಗ್ ಬಾಸ್ ಮನೆಗೆ ಆ್ಯಂಡ್ ಅವರ ಒಂದು ಚಿತ್ರದ ಪ್ರಮೋಷನ್ಗೆ ಅಲ್ಲಿ ಬಂದಂಥ ಶರಣ್ ಅವರು ಆ್ಯಂಡ್ ಅದಿತಿ ಅವರು ಸೊ ಸಿನಿಮಾ ಅಲ್ಲಿ ಸ್ಪರ್ಧಿಗಳ ಜೊತೆಗೆ ಒಂದು ಸ್ವಲ್ಪ ಮಾತುಕತೆ ಆಡ್ತಾರೆ. ಅದಾದಮೇಲೆ ಹಾಡು ಹಾಡ್ತಾರೆ. ಆ್ಯಂಡ್ ಅಲ್ಲಿ ಮಂಜುಗೆ ಶರಣ್ ಅವ್ರು ಹೇಳ್ತಾರೆ, ನನ್ನ ಮಗಳು ನಿಮ್ಮ ಫ್ಯಾನು ಅನ್ನೋರು ಅಂತ ಹೇಳ್ತಾರೆ. ಆ್ಯಂಡ್ ಹೇಳಿ ಅಂತ ಹೇಳಿ ಕಳಿಸಿದ್ದಾರೆ ಅಂತ ಹೇಳ್ತಾರೆ. ನಾನು ಅದೇ ಹೇಳುವಂಥದ್ದು, ಮಂಜುಗೆ ಸಪೋರ್ಟ್ ಇದೆ ಹೊರಗಡೆಗೆ, ಎಲ್ಲ ಇದೆ. ಚಾನಲ್ ಅವರು ಸ್ವಲ್ಪ ಅವನಿಗೆ ಸ್ಕ್ರೀನ್ ಸ್ಪೇಸು ಕೊಡ್ತಾರೆ. ಹಂಗೆ ನೋಡೋಕೆ ಹೋದರೆ ಅದನ್ನು ಅವ್ನು ಕರೆಕ್ಟಾಗಿ ಯೂಸ್ ಮಾಡ್ಕೊತಿಲ್ಲ. ಒಂದು ಟಾಸ್ಕ್ ಎಷ್ಟೇ ಚೆನ್ನಾಗಾದ್ರೂ ಕೂಡ ಬಟ್ ಅದೊಂದು ಪೋರ್ಟ್ರೇ ಆಗೋದಿರುತ್ತಲ್ಲ. ಆ್ಯಂಡ್ ಒಳಗಡೆ ಇರೋವಂಥವ್ರು ನಿಮ್ಮನ್ನು ಯಾವ ರೀತಿಯಲ್ಲಿ ಪೋರ್ಟ್ರೇ ಮಾಡ್ತಾರೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಬಟ್ ಅವರು ಅದನ್ನೇ ಪದೇ ತಪ್ಪು ಮಾಡಿದಾಗ ಖಂಡಿತವಾಗ್ಲೂ ಅದು ಬ್ಯಾಡ್ ಅನ್ನೋ ರೀತಿಯಲ್ಲಿ ಅನಿಸುತ್ತೆ. ಬಟ್ ಅವ್ರು ಇನ್ನೂ ಚಾನ್ಸ್ ಇದೆ, ಬಟ್ ಗೊತ್ತಿಲ್ಲ. ನನ್ನ ಪ್ರಕಾರ ಅಟ್ಲೀಸ್ಟ್ ಟಾಪ್ 6 ಅಲ್ಲಾದರೂ ಬಂದರೆ ಒಳ್ಳೆಯದು ಅಂತ ನನಗೆ ಅನ್ಸುತ್ತೆ. ಅದಾದಮೇಲೆ ಸ್ವಲ್ಪ ಹಾಡು ಎಲ್ಲ ಹಾಡ್ತಾರೆ. ಆ್ಯಂಡ್ ಶರಣ್ ಅವರು ಕೂಡ ಹಾಡು ಹಾಡ್ತಾರೆ. ಆ್ಯಂಡ್ ಶರಣ್ ಅವ್ರ ಜೊತೆಗೆ ಹನುಮಂತ ಕೂಡ ಹಾಡ್ತಾನೆ. ಆ್ಯಂಡ್ ಅವರ ಒಂದು ಚಿತ್ರದ ಸಾಂಗಿಗೆ ಡ್ಯಾನ್ಸ್ ಎಲ್ಲ ಮಾಡ್ತಾರೆ ಸ್ಪರ್ಧಿಗಳೆಲ್ಲ ಸೇರಿಕೊಂಡು. ಅದಾದಮೇಲೆ ಶರಣ್ ಅವ್ರು ಹೇಳುವಂಥದ್ದು, ನೀವೇನು ಟಾಸ್ಕ್ ಆಡಿದ್ದೀರಾ ಸೊ ಅದರ ರಿಸಲ್ಟ್ಗೋಸ್ಕರ ವೇಟ್ ಮಾಡ್ತಿದ್ದೀರಾ ಅಂತಲೇ ನನಗೆ ಗೊತ್ತು. ಸೊ ಅದಕ್ಕೋಸ್ಕರನೇ ನಾವು ಹೇಳಲಿಕ್ಕೆ ಬಂದಿರೋದು ಅಂತ ಹೇಳಿಬಿಟ್ಟು ಸೊ ಅಲ್ಲಿ ಗಾರ್ಡನ್ ಏರಿಯಾದಲ್ಲಿ ಸೊ ಒಂದು ಟಾಸ್ಕ್ನ ಟೈಮಿಂಗ್ ಏನಿದೆ, ಸೊ ವಿನ್ನರ್ ಯಾರಿದ್ದಾರೆ ಸೊ ಅದನ್ನು ಒಂದು ಅನೌನ್ಸ್ ಮಾಡುವಂಥ ಸಮಯ ಬರುತ್ತೆ ಅಲ್ಲಿ. ಆ್ಯಂಡ್ ಅಲ್ಲಿ ಯಾರ್ಯಾರು ಎಷ್ಟೆಷ್ಟು ಸಮಯ ತೊಗೊಂಡಿದ್ದಾರೆ ಅಂತ ಫಸ್ಟ್ ಹೇಳ್ತಾ ಹೋಗ್ತಾರೆ. ಆ್ಯಂಡ್ ಅಲ್ಲಿ ಫಸ್ಟಿಗೆ ಹೇಳಿರೋವಂಥದ್ದನ್ನೇ ಭವ್ಯ ಅವರು ಫಸ್ಟ್ ಅಲ್ಲಿ ತೊಗೊಂಡಿರೋವಂಥದ್ದು 3 ನಿಮಿಷ 22 ಸೆಕೆಂಡು .84 ಮಿಲಿ ಸೆಕೆಂಡ್ಸ್. ಓಕೆ, ಸೊ ಅವ್ರು ತೊಗೊಂಡಿರೋವಂಥದ್ದು ಅಷ್ಟು. ಆ್ಯಂಡ್ ರಜತ್ ಅವರು ಸೊ 3 ನಿಮಿಷ 49 ಸೆಕೆಂಡು. ಆ್ಯಂಡ್ ಅಂದರೆ ಭವ್ಯಗಿಂತ ಜಾಸ್ತಿ ತೊಗೊತಾರೆ. ನಾನು ಅದೇ ಹೇಳಿದ್ನಲ್ಲ, ಸ್ವಲ್ಪ ದಪ್ಪ ಇದ್ದರೆ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಅದೇ ರೀತಿಯಲ್ಲಿ ರಜತ್ ಅವರು ಭವ್ಯಗಿಂತ ಜಾಸ್ತಿ ಟೈಮ್ ತೊಗೊಂಡಿದ್ದಾರೆ, 3 ನಿಮಿಷ 49 ಸೆಕೆಂಡು. ಆ್ಯಂಡ್ ಅಲ್ಲಿ ತ್ರಿವಿಕ್ರಮ್ ತೊಗೊಂಡಿರೋವಂಥದ್ದು 2 ನಿಮಿಷ 29 ಸೆಕೆಂಡು .97 ಮಿಲಿ ಸೆಕೆಂಡ್ ಅಂತ ಹೇಳ್ಬೋದಲ್ಲ ಅದನ್ನ. ಸೊ ಅಷ್ಟು ತೊಗೊಂಡಿರ್ತಾರೆ. ಆ್ಯಂಡ್ ನಾನು ಅದೇ ಅಂದ್ಕೊಂಡೆ ಸೂಪರ್ ಫಾಸ್ಟು ಅಂತಂದರೆ ತ್ರಿವಿಕ್ರಮೇ ಇರಬೇಕು. ಬಟ್ ಅದಕ್ಕಿಂತ ನಾನು ಆಲ್ರೆಡಿ ಮಧ್ಯಾಹ್ನ ಪ್ರೋಮೋ ನೋಡಿದ್ಮೇಲೆ ಹೇಳಿದ್ನಲ್ಲ, ಸೊ ಹನುಮಂತನೇ ವಿನ್ ಆಗಿದ್ದಾನೆ ಅಂತ. ಮೇ ಬಿ ಕಡಿಮೆ ಇರ್ಬೋದು ಅಂತ ಅಂದ್ಕೊಂಡಿದ್ದೆ. ಸೊ ಅದೇ ರೀತಿಯಲ್ಲಿ ಇಲ್ಲಿ ಹನುಮಂತ 2 ನಿಮಿಷ 27 ಸೆಕೆಂಡು 50.53 ಮಿಲಿ ಸೆಕೆಂಡ್ ಅಂತ ಹೇಳ್ಬೋದಾ. ಸೊ ಅವರು ಅಷ್ಟು ತಗೊತಾರೆ. ಅಂದರೆ ಜಸ್ಟ್ ಒಂದು 2 ಸೆಕೆಂಡ್ಸಲ್ಲೇ ವಿನ್ ಆಗಿರುವಂಥದ್ದು ಹನುಮಂತ ಇದೆ. ನಿಜವಾಗ್ಲೂ ಸಖತ್ ಕ್ರೇಜಿ ಗುರು. ನಾನು ಅದಕ್ಕೆ ತ್ರಿವಿಕ್ರಮ್ ಹೇಳಿರುವಂಥದ್ದು ಸೂಪರ್ ಫಾಸ್ಟಾಗಿ ಮಾಡಿದ್ರು ಅಂತ. ಬಟ್ ಹನುಮಂತ ಅದಕ್ಕಿಂತ
ತುಂಬ ಸೂಪರ್ ಫಾಸ್ಟಾಗಿ ಮಾಡಿದ್ದಾನೆ. ಸೊ ಒಂದು ಡಿಫ್ರೆನ್ಸ್ ಆಗಿದ್ದು ಅಂತಂದರೆ ಕೀ ಒಂದು ಇದು ಮಾಡೋದ್ರಲ್ಲಿ ಅಂತ ಅನಿಸುತ್ತೆ ನನಗೆ. ಸೊ ಅವನಿಗೊಂದು 5-6 ಇದು ಸಿಕ್ತು, ಅದು ಆದಮೇಲೆ ಸಿಕ್ತು, ಬಟ್ ಇವನಿಗೆ 2ನೇದೇ ಸಿಕ್ತು, ಲಕ್ ಅಂತ ಹೇಳ್ಬೋದು. ಆ್ಯಂಡ್ ಅಲ್ಲಿ ಹಂಗೆ ನೋಡೋಕೆ ಹೋದರೆ ಹನುಮಂತ ಇನ್ನೂ ಬೇಗ ಮುಗಿಸ್ತಿದ್ದ, ಬಿಕಾಸ್ ಆಫ್ ಅಲ್ಲಿ ಆಲ್ರೆಡಿ ಮತ್ತೆ ಒಂದು ಕೀ ಬಿಟ್ಟು ಬಂದು ಮತ್ತೆ ತಿರ್ಗಿ ವಾಪಸ್ ಹೋಗಿ ಮತ್ತೆ ತೊಗೊಂಡು ಬಂದ. ಅಲ್ಲಿ ಮೇಲೆ ಹತ್ತಿದ ಮೇಲೂ ಅಷ್ಟೇ ಒಂದು 2-3 ಸೆಕೆಂಡ್ ವೇಸ್ಟ್ ಮಾಡ್ದ ಅಲ್ಲಿ, ಸುಮ್ಮನೆ ಆ ಕಡೆ ಹುಡುಕ್ತಾ ಇದ್ದ ಅವನು. ಅವ್ನಿಗೆ ಎಲ್ಲಿ ಸಿಗಿಸ್ಬೇಕು ಅಂತ ಗೊತ್ತಾಗಲಿಲ್ಲ ಅಲ್ಲಿ. ಅದು ಇಲ್ಲಾಂದರೆ ಇನ್ನೂ ಒಂದು 5-6 ಸೆಕೆಂಡ್ ಅವ್ನು ಬೇಗನೆ ಮುಗಿಸ್ತಿದ್ದ. ಬಟ್ ಒಳ್ಳೆ ಟಾಸ್ಕು ಆ್ಯಂಡ್ ಸಖತ್ತಾಗಿ ಪರ್ಫಾರ್ಮ್ ಮಾಡಿದ್ದಾನೆ. ಆ್ಯಂಡ್ ನನಗೆ ಗೊತ್ತಿಲ್ಲಪ್ಪ, ಹನುಮಂತನ ಬದಲು ಬೇರೆ ಯಾರಾದರೂ ಇದ್ದಿದ್ದು ಆ ಜಾಗದಲ್ಲಿ, ಸೊ ಅವ್ನು ಈ ರೇಂಜಿಗೆ ಕಾಂಪೀಟ್ ಕೊಡ್ತಿದ್ರ ಅವ್ರಿಗೆ ಅಂತ ನನಗಂತೂ ಡೌಟ್ ಇದೆ. ಬಟ್ ಸಖತ್ತಾಗಿ ಇಂಟ್ರೆಸ್ಟಿಂಗ್ ಆಗಿದ್ದಂಥ ಒಂದು ಟಾಸ್ಕು. ಆ್ಯಂಡ್ ಒಂದು ಏನಂತಂದರೆ 3 ಜನ ಆಲ್ರೆಡಿ ಸೊ ಅವರವರೇ ಇದ್ದರು, ಬಟ್ ಅದಾದ ಮಧ್ಯೆ ಈ ಹನುಮಂತ ಹೋಗಿ ಗೆಲ್ಲೋದಿದೆಯಲ್ಲ, ನಿಜವಾಗ್ಲೂ ಒಂದು ಸಖತ್ ಇಂಟ್ರೆಸ್ಟಿಂಗ್ ಆಗಿತ್ತು. ಆ್ಯಂಡ್ ನನಗಂತೂ ಖುಷಿ ಕೊಟ್ಟಿದೆ. ಓಕೆ, ಸೊ ಯಾಕಂದರೆ ವಾರ ಪೂರ್ತಿ ಫೇವರಿಸಮ್ ಇತ್ತು ಆ್ಯಂಡ್ ಸಪೋರ್ಟ್ ಇದೆ ಅವರಿಗೆ ಹೊರಗಡೆ ಸಖತ್ತು. ಆ್ಯಂಡ್ ಪಿ ಆರ್ಗಳಿದ್ದಾರೆ. ಆ್ಯಂಡ್ ನಾನು ಇವಾಗ ನೋಡ್ತಾ ಇದ್ದೆ ಸೋಷಿಯಲ್ ಮೀಡಿಯಾದಲ್ಲಿ ಹನುಮಂತ ಗೆದ್ದರೂ ಕೂಡ ಸೊ ಅವರವರ ಒಂದು ಪಿ ಆರ್ ಪೇಜಸ್ಗಳೇನಿದ್ದಾವೆ, ಸೊ ಅವೆಲ್ಲ ಪೇಡ್ ಪೇಜಸ್ಗಳು. ಸೊ ಇಲ್ಲಿ ಅವರವ್ರಿಗೇನೆ ಒಂದು ರೀತಿಯಲ್ಲಿ ಪ್ರೈಸ್ ಮಾಡ್ತಾಯಿದ್ರು, ಅಂದರೆ ಅವ್ರ ಬಗ್ಗೆನೇ ಹೊಗಳ್ತಾಯಿದ್ರು, ಸೋತವ್ರ ಬಗ್ಗೆನೇ. ಹನುಮಂತನ ಬಗ್ಗೆ ಒಂದೇ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೋಸ್ಟ್ ಇಲ್ಲ. ಸೊ ಇದು ನೋಡಿದ್ರೆ ಗೊತ್ತಾಗ್ತಿದೆ ಹೊರಗಡೆ ಯಾವ ರೀತಿಯಲ್ಲಿ ಸಪೋರ್ಟ್ ಇದೆ ಅಂತ. ಆ್ಯಂಡ್ ಅವರು ಕೆಲವ್ರದ್ದೆಲ್ಲನೂ ಆಲ್ರೆಡಿ ಹುರ್ಕೊಂಡಿದ್ರು, ಕಾಣಿಸ್ತಾ ಇತ್ತು ಅಲ್ಲಿ. ಆ್ಯಂಡ್ ಅದರಲ್ಲೂ ಮುಖ್ಯವಾಗಿ ಅಲ್ಲಿ ನಮ್ಮ ಚೈತ್ರ ಅವರು 2 ಸಾರಿ ಹೇಳ್ತಾಯಿದ್ರು ಅವ್ನಿಗೆ 2ನೇ ಕೀ ಸಿಕ್ತು ಅವನಿಗೆ ಅಂತ ಹೇಳ್ಬಿಟ್ಟು. ಎಷ್ಟನೇ ಕೀನೋ ಸಿಕ್ಕಿದೆ, ಒಟ್ಟಿನಲ್ಲಿ ಅವ್ನು ವಿನ್ ಆಗಿದ್ದಾನೆ. ಅದನ್ನು ಎಂಜಾಯ್ ಮಾಡೋದು ಬಿಟ್ಬಿಟ್ಟು, ಅವ್ನಿಗೆ ಅಪ್ರಿಷಿಯೇಟ್ ಮಾಡೋದು ಬಿಟ್ಬಿಟ್ಟು 2ನೇ ಕೀ ಸಿಕ್ತು ಅವ್ನಿಗೆ, 2ನೇ ಕೀ ಸಿಕ್ತು, ಇಲ್ಲಾಂದ್ರೆ ನೀವೇ ಗೆಲ್ತಿದ್ರಿ ಏನವೆಲ್ಲನೂ ಹಿಂಗೆ ಆಡೋದಕ್ಕೇ ಹೊರಗಡೆ ಇಟ್ಟಿರುವಂಥದ್ದು ಅವ್ರಿಗೆ. ಇದೇ ಖುಷೀಲಿ ಒಂದು ಹಾಡು ಹಾಡಿ ಅಂತ ಹೇಳಿ ನಮ್ಮ ಯಾರೋ ಶರಣವ್ರು ಕೇಳ್ತಾರೆ. ಸೊ ಹನುಮಂತನಿಗೆ ಅದೇ ಇದರಲ್ಲಿ ಒಂದು ಹಾಡು ಕೂಡ ಹಾಡ್ತಾನೆ. ಅದರಲ್ಲಿ ಯಾಕೋ ಸಖತ್ ಕೌಂಟ್ರ್ ಕೊಟ್ಟಂಗಿತ್ತು ಮನೆಯವ್ರಿಗೆ. ಆ್ಯಂಡ್ ಧನರಾಜಲ್ಲಿ ಕೂಡ ಕೇಳ್ತಾನೆ, ದೋಸ್ತ ನಮ್ಗೆ ಹೇಳಿದ್ದೇನೆ ಅನ್ನೋ ರೀತಿಯಲ್ಲಿ. ಅದು ಒಂದು ರೀತಿಯಲ್ಲಿ ಕೌಂಟ್ರ್ ಕೊಟ್ಟಂಗೆ ಇತ್ತು ಮನೆಯವ್ರಿಗೆ. ಬಟ್ ಅಲ್ಲಿರೋವಂಥ ಕೆಲವ್ರಿಗೆ ಎಲ್ಲನೂ ಸ್ವಲ್ಪ ಎಲ್ಲ ಬೆಂಕಿ ಎತ್ಕೊಂಡಿತ್ತು ಅಂತ ಅನಿಸುತ್ತೆ. ಯಾಕಂದ್ರೆ ಮುಖ ನೋಡಿದ್ರೆ ಗೊತ್ತಾಗ್ತಾ ಇತ್ತು ಕೆಲವ್ರ ಮುಖದಲ್ಲಿ ಅಲ್ಲಿ ಸಂತೋಷ ಕಾಣ್ತಿರಲಿಲ್ಲ, ಏನೋ ಸುಮ್ಮನೆ ನಗಬೇಕು ಅಂದ ರೀತಿಯಲ್ಲಿ ನಗ್ತಾಯಿದ್ರು. ಆ್ಯಂಡ್ ಭವ್ಯ ಅಂತೂ ಸಿಕ್ಕಾಪಟ್ಟೆ ಬೇಜಾರು ಮಾಡ್ಕೊಂಡಿದ್ರು. ಆ್ಯಂಡ್ ತ್ರಿವಿಕ್ರಮ್ಗೆ ಅಷ್ಟೇನು ಅನಿಸ್ಲಿಲ್ಲ, ಬಟ್ ಅವನಿಗೂ ಕೂಡ 2 ಸೆಕೆಂಡಲ್ಲಿ ಹೋಗಿರೋಂಥ ಸ್ವಲ್ಪ ಬೇಜಾರಿದೆ ಅವನಿಗೆ. ಆ್ಯಂಡ್ ರಜತ್ ಅಂತೂ ಕೇಳಲೇಬೇಡಿ. ಆ್ಯಂಡ್ ಮೋಕ್ಷಿತಾ ಕೂಡ ಅಷ್ಟೇ. ಸೊ ರಜತ್ಗೆ ಹಾಗೆಲ್ಲ ಹಿಂಗೆ ಮಾಡಬೇಕಾಗಿತ್ತು ನೀವು ಅಂತ ಕೆಲವೊಂದೆಲ್ಲ ಹೇಳ್ತಾಯಿದ್ರು. ಸೊ ಇದೆಲ್ಲದ್ರ ಮಧ್ಯೆ ಸೊ ಅಲ್ಲಿ ಶರಣ್ ಆ್ಯಂಡ್ ಅದಿತಿ ಅವರು ಆ ಒಂದು TTF ಟಿಕೆಟ್ ಟು ಫಿನಾಲೆಯ ಒಂದು ಟಿಕೆಟ್ ಟ್ರೋಫಿ ಏನಿದೆ, ಸೊ ಅದನ್ನು ಹನುಮಂತನಿಗೆ ಹ್ಯಾಂಡ್ ಓವರ್ ಮಾಡ್ತಾರೆ. ಆ್ಯಂಡ್ ಇನ್ನಿರುವಂಥ ಎಲ್ಲ ವಾರಗಳಲ್ಲೂ ಕೂಡ ಸೊ ಹನುಮಂತನೇ ಕ್ಯಾಪ್ಟನ್ ಆಗಿರ್ತಾನೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಸದ್ಯಕ್ಕೆ ಈ ವಿಡಿಯೋದಲ್ಲಿ ಇಷ್ಟೇ ಸಾಕು ಅಂತ ಅಂದ್ಕೊತೀನಿ. ಫುಲ್ ರಿವ್ಯೂ ನಾಳೆ ಬೆಳಿಗ್ಗೆ ಬರುತ್ತೆ. ಸೊ ನೋಡಿ ಅಂತ ಹೇಳ್ತಾ ಸದ್ಯಕ್ಕೆ ವಿಡಿಯೋದಷ್ಟೇ, ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಟಾಟಾ, ಬಾಯ್ ಬಾಯ್.